ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಶೇಷ. ನಾನು ಇವತ್ತು ನಿಮಗೆ ಮೋಜಿನಿ ಅನ್ನೋ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನ ಯಾವ ರೀತಿ ಚೆಕ್ ಮಾಡೋದು ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನಪ್ಪ ಇದು ಮೋಜಿನಿ? ಈ ಮೋಜಿನಿ ಅನ್ನೋದು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಒಂದು ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಏನೆಲ್ಲ ನೋಡ್ಬೋದಂದ್ರೆ, ಇದರಲ್ಲಿ ನಾವು ನಿಮ್ಮ ಜಮೀನಿಗೆ ಪೋಡಿ ಹಾಕಿರ್ತೀರಿ ಅಥವಾ ಕ್ರಯ ಮಾಡ್ಕೊಂಡಿರ್ತೀರಿ, ಅದರ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ಅದರದ್ದು ಎಲ್ಲಿವರೆಗೂ ಪ್ರೊಸೆಸ್ ಆಗಿದೆ ನೋಡ್ಕೊಳ್ಳೋದಕ್ಕೆ ಈ ಸರ್ಕಾರದವರು ಮೋಜಿನಿ ಅನ್ನೋ ಒಂದು ವೆಬ್ಸೈಟ್ ಅಥವಾ ಅಪ್ಲಿಕೇಶನ್. ಮೊದಲಿಗೆ ನೀವು ಅಪ್ಲಿಕೇಶನ್ ನಂಬರ್, ಈ ಜಮೀನ ಕ್ರಯ ಮಾಡ್ಕೊಳ್ಬೇಕಾದ್ರೆ ಅಥವಾ ಏನಾದ್ರೂ ಅದರಲ್ಲಿ ಸ್ಟೇಟಸ್ ಪೋಡಿ, ತತ್ಕಾಲ್ ಪೋಡಿ ಯಾವ್ದಾದ್ರು ಆಗಿರ್ಲಿ, ಆಗ ಒಂದು ಅಪ್ಲಿಕೇಶನ್ ನಂಬರ್ ಅನ್ನೋದು ಜನರೇಟ್ ಆಗುತ್ತೆ. ಆ ಒಂದು ನಂಬರ್ನ ನಾವು ಈ ಒಂದು ವೆಬ್ಸೈಟ್ ಅಲ್ಲಿ ಹಾಕಿದಾಗ ನಿಮ್ಮ ಜಮೀನಿನ ಒಂದು ಅಪ್ಲಿಕೇಶನ್ ಎಲ್ಲಿವರೆಗೂ ಹೋಗಿದೆ ಅಂತ ನಾವು ನೋಡ್ಕೊಬಹುದು. ಅದನ್ನ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಬಹುದು. ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಸಹ ಕೊಟ್ಟು ನಾವು ಚೆಕ್ ಮಾಡ್ಕೊಬಹುದು. ನಮ್ಗೆ ಅದು ಯಾವ್ದು ಬೇಡ, ನಾವು ಡೈರೆಕ್ಟ್ ಸರ್ವೆ ನಂಬರ್ ಮೂಲಕ ಹೋಗ್ತೀವಿ ಅಂದ್ರೆ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ನಿಮ್ಮ ಊರು ಮತ್ತೆ ಸರ್ವೆ ನಂಬರ್ ಕೊಟ್ಟು ಇಸ್ಸಾ ನಂಬರ್ ಕೊಟ್ಟರೆ ನಿಮ್ಮ ಸಂಕ್ಷಿಪ್ತ ಜಮೀನಿನ ಸ್ಟೇಟಸ್ ನಿಮಗೆ ಅದರಲ್ಲಿ ಸಿಗುತ್ತೆ. ಈ ರೀತಿಯಾಗಿ ಸರ್ಕಾರದವರು ನಮ್ಮ ರೈತರಿಗೆ ಅಂಗೈಯಲ್ಲೇ ಅವರ ಜಮೀನಿನ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋಕೆ ಈ ಒಂದು ಅಪ್ಲಿಕೇಶನ್ ಬಿಟ್ಟಿದೆ. ಇದು ತುಂಬಾ ಒಳ್ಳೆಯ ಒಂದು ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೀವು ನನ್ನ ಒಂದು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನನ್ನ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಮಟ್ಟ ವಿಡಿಯೋನ ಶುರು ಮಾಡಿ. ನೀವು ಗೂಗಲಲ್ಲಿ ಹೋಗಿ ಮೋಜಿನಿ ಅಂತ ಹೊಡೀರಿ. ಇಲ್ಲಿ ಕಾಣಿಸಿರೋದು ಮೋಜಿನಿ ಕರ್ನಾಟಕ ಸರ್ಕಾರ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಸೇವೆಗಳು ಅಂದಿದೆ. ಅದ್ರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಅರ್ಜಿ ಸ್ಥಿತಿ, ಹಂಚಿಕೆ ಸ್ಥಿತಿ, ನಕ್ಷೆ ವೀಕ್ಷಣೆ, ಕಂದಾಯ ನಕ್ಷೆಗಳು ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ನಮಗೆ ಈ ಅರ್ಜಿ ಸ್ಥಿತಿನ ನೋಡಬೇಕಾಗಿರೋದ್ರಿಂದ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ನಿಮಗೆ ಈ ರೀತಿಯಾಗಿ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಈ ರೀತಿಯಾಗಿ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ವ್ಯೂ ಆರ್ ಡೌನ್ಲೋಡ್ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಕಾಣಿಸ್ತದೆ. ಕ್ವಿಕ್ಕಾಗಿ ನೀವು ನೋಡೋದಕ್ಕೆ ರೆಫರೆನ್ಸ್ ಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಅಥವಾ ನಮಗೆ ಒರಿಜಿನಲ್ಲೇ ಬೇಕಂದರೆ ಇಲ್ಲಿ ಪೇ ಆ್ಯಂಡ್ ಗೆಟ್ ಒರಿಜಿನಲ್ ಸರ್ವೆ ಡಾಕ್ಯುಮೆಂಟ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಅಲ್ಲಿಗೆ ನಿಮ್ಮ ಸರ್ವೆ ನಂಬರ್ ಹಾಕಿ ನಿಮ್ಮ ಒಂದು ಇಸ್ಸಾ ನಂಬರ್ ಹಾಕಿದ್ರೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ. ಅದಕ್ಕೆ ಪೇ ಮಾಡಬೇಕಾಗುತ್ತೆ. 15 ರೂಪಾಯಿ ಇರುತ್ತೆ ಒಂದು ಡಾಕ್ಯುಮೆಂಟ್ಗೆ ಫೀಸ್. ನಂತರ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮೂಲಕ ಆದರೂ ನೀವು ಸ್ಟೇಟಸ್ನ ಚೆಕ್ ಮಾಡೋದು, ಮೊಬೈಲ್ ನಂಬರ್ ಮೂಲಕ ಆದರೂ ಸ್ಟೇಟಸ್ ಚೆಕ್ ಮಾಡೋದು, ಸರ್ವೆ ನಂಬರ್ ಮೂಲಕ ಆದರೂ ಸ್ಟೇಟಸ್ ಚೆಕ್ ಮಾಡೋದು. ನಾನಿಲ್ಲಿ ಸರ್ವೆ ನಂಬರ್ ಮೂಲಕ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ಯಾವ ಹೋಬಳಿಗೆ ಸೇರುತ್ತೆ, ಯಾವ ಊರು ಮತ್ತು ಸರ್ವೆ ನಂಬರ್, ಇಸ್ಸಾ ನಂಬರ್ ಎಲ್ಲ ಹಾಕಿ ಗೆಟ್ ಸ್ಟೇಟಸ್ ಅಂತ ಕೊಡಿ. ನಿಮಗೆ ಸದ್ಯಕ್ಕೆ ಯಾವುದಾದ್ರೂ ಅರ್ಜಿ ತಾಲೂಕು ಆಫೀಸ್ ಹಾಗಂತ ಕಂದಾಯ ಇಲಾಖೆದಲ್ಲಿ ಇದ್ದರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಕಂದಾಯ ಇಲಾಖೆದಲ್ಲಿ ಇಲ್ಲ ಅಂದರೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ತೋರಿಸೋದಿಲ್ಲ. ಈಗ ನಾನು ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಬಂದು ನಿಮಗೆ ಈ ರೀತಿಯಾಗಿ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಇದ್ರೆ ಈ ADL ಹತ್ರ ಯಾವಾಗ ಹೋಗಿದೆ ಮತ್ತು ಲೈಸೆನ್ಸ್ ಸರ್ವೆ ಹತ್ರ ಯಾವಾಗ ಹೋಗಿದೆ ಮತ್ತು ಯಾವಾಗ ನಾವು ಏನು ಅಪ್ಲಿಕೇಶನ್ ಹಾಕಿದಿರೋ ಪೋಡಿ ಆಗಬೇಕಾ ಅಥವಾ ಪಾಡಿ ನಮ್ಮ ಹೆಸ್ರಿಗೆ ಆಗಬೇಕಾ ಅದನ್ನೆಲ್ಲ ಇಲ್ಲಿ ಚೆಕ್ ಮಾಡ್ಕೊಬೋದು. ಇಲ್ಲಿ ವ್ಯೂ ಅಕ್ನಾಲಜ್ಮೆಂಟ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಈ ರೀತಿಯಾದಂಥ ಅರ್ಜಿ ಸ್ಥಿತಿ ಕಾಣಿಸುತ್ತೆ. ಕಾಣಿಸ್ತಾ ಇರ್ಬೋದು ಅರ್ಜಿ ಸ್ಥಿತಿ. ಈ ರೀತಿಯಾಗಿ ನಾವು ರೆಫರ್ ಮಾಡ್ಬೋದು. ಇಲ್ಲೇ ನಾವು ಫೈನಲ್ ಸ್ಕೆಚನ್ನು ತೊಗೊಬೋದು. ಫೈನಲ್ ಡಾಕ್ಯುಮೆಂಟ್ಸ್ನು ಇಲ್ಲೇ ಸಹ ಡೌನ್ಲೋಡ್ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ವಿಚಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ನನ್ನ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತ.